ಲೋಕಸಭಾ ಚುನಾವಣೆಯ ಪ್ರಚಾರದ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ದೊಡ್ಡ ದೊಡ್ಡ ನಾಯಕರು ಕ್ಷೇತ್ರದಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ಬರು ನಾಯಕರು ಚುನಾವಣಾ ಪ್ರಚಾರದ ಕಣದಿಂದ ದೂರ ಇದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವರೇ ಕೇಂದ್ರ ಬಿಂದು ಆಗಿದ್ರು. ಈ ಬಾರಿ ಚುನಾವಣೆಯಲ್ಲಿ ಆ ಇಬ್ಬರು ನಾಯಕರು ನಾಪತ್ತೆಯಾಗಿದ್ದಾರೆ. ಯಾರು ಹಾಗಾದ್ರೆ? ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪ್ರಚಾರದಿಂದಲೇ ದೂರ ಸರಿದಿದ್ದಾರೆ ಕೈ ನಾಯಕರು. ಒಬ್ರು ಹಾಲಿ ಸಂಸದರು, ಮತ್ತೊಬ್ರು ಮಾಜಿ ಸಂಸದರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಇವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಕ್ಷೇತ್ರದಲ್ಲಿ. ಹಾಲಿ ಸಂಸದ ದೇವೇಂದ್ರಪ್ಪ, ಮಾಜಿ ಸಂಸದ ಉಗ್ರಪ್ಪ ಇಬ್ರು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯ ಪ್ರಚಾರದ ಅಖಾಡದಿಂದಲೇ ಕಣ್ಮರೆಯಾಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪ್ರಚಾರದ ಕಣದಲ್ಲಿಯೇ ಇಲ್ಲ ಈ ನಾಯಕರು. ಟಿಕೆಟ್ಗಾಗಿ ಬಹಳ ಸರ್ಕಸ್ ಮಾಡಿದ್ರು. ಎಷ್ಟೇ ಸರ್ಕಸ್ ಮಾಡಿದ್ರೂ ಕೂಡ ಉಗ್ರಪ್ಪಗೆ ಟಿಕೆಟ್ ಮಿಸ್ ಆಯಿತು. ಸಂಸದರ ಕಾರ್ಯವೈಖರಿ, ವಯಸ್ಸಿನ ಕಾರಣಕ್ಕಾಗಿ ದೇವೇಂದ್ರಪ್ಪಗೆ ಟಿಕೆಟ್ ಮಿಸ್ ಆಯಿತು. ಇಬ್ಬರು ನಾಯಕರು ಬೇಸರದಲ್ಲಿದ್ದಾರೆ. ಚುನಾವಣಾ ಪ್ರಚಾರದ ಕಣದಿಂದಲೇ ದೂರ ಸರಿದಿದ್ದಾರೆ. ಬಳ್ಳಾರಿ ಚುನಾವಣಾ ಕಣದಿಂದಲೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಇಬ್ಬರು ನಾಯಕರು. ಕಳೆದ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು, ಕ್ಷೇತ್ರದಾದ್ಯಂತ ಅಬ್ಬರಿಸಿದ್ರು. ಆದ್ರೆ ಈ ಬಾರಿ ಇಬ್ಬರೂ ನಾಯಕರು ಕಣ್ಮರೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯ ಕ್ಷೇತ್ರವನ್ನ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟಾಗತ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಪ್ರಭಾವಿ ನಾಯಕರಾಗಿರುವಂತಹ ದೇವೇಂದ್ರಪ್ಪ ಹಾಗೆ ಉಗ್ರಪ್ಪ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಈ ತುಕಾರಾಮ್ ಅವ್ರ ಕತೆ ಏನು ಅಂತ? ಪ್ರಗತಿ, ಈಗಾಗಲೇ ಹೇಳಿದಂತೆ 2019 ಚುನಾವಣೆಯಲ್ಲಿ ಹಾಲಿ ಮಾಜಿ ಶಾಸಕರು ಇಬ್ಬರು ಕೂಡ ಜಿದ್ದಿಂದ ಸ್ಪರ್ಧೆ ಮಾಡಿದ್ರು. ಅವ್ರಿಗೆ ಉಗ್ರಪ್ಪ ಅವರ ಪರವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಸಪೋರ್ಟ್ ಮಾಡಿದ್ರು. ಬಿಜೆಪಿಯ ದೇವೇಂದ್ರಪ್ಪ ಅವರ ಪರವಾಗಿ ಬಿಜೆಪಿಯ ಎಲ್ಲ ನಾಯಕರು ಕೂಡ ಸಪೋರ್ಟ್ ಮಾಡಿದ್ರು. ಒಂದು ದೊಡ್ಡ ಚುನಾವಣೆ ಆಯಿತು. ಒಂದಷ್ಟು ಅಂತರದಲ್ಲಿ ದೇವೇಂದ್ರಪ್ಪ ಅವರು ಗೆದ್ದದ್ದು ಆಯಿತು. ಅದು ಈಗ ಇತಿಹಾಸ. ಇದೀಗ ಈ ಬಾರಿಯ ಚುನಾವಣೆಯಲ್ಲಿ ಇಬ್ಬರು ನಾಯಕರಿಗೂ ಅಂದ್ರೆ ಹಾಲಿ ಮತ್ತು ಮಾಜಿ MP ಇಬ್ಬರಿಗೂ ಕೂಡ ಅವರವರ ಪಕ್ಷದಿಂದ ಟಿಕೆಟ್ ಅನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಲಾಯಿತು. ಒಂದು ಪ್ರಮುಖವಾದಂತಂದ್ರೆ ಕಾಂಗ್ರೆಸ್ ಇಂದ ಉಗ್ರಪ್ಪ ಅವರಿಗೆ ನಿರಾಕರಣೆ ಮಾಡಲಿಕ್ಕೆ ಅವ್ರದೇ ಆದಂತಹ ಸ್ಟ್ರಾಟಜಿ ಇತ್ತು. ಅದೆಷ್ಟೇ ಪ್ರಯತ್ನ ಮಾಡಿದ್ರು, ಉಗ್ರಪ್ಪ ಅವರು ದೆಹಲಿಗೆ ಹೋದ್ರು, ಅಲ್ಲೇ ಬಿಟ್ರು, ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಏನು ಉಗ್ರಪ್ಪ ಅವರಿಗೆ ಪಾರ್ಟಿ ಕಡೆಯಿಂದ ಟಿಕೆಟ್ ಕೊಡಲಿಲ್ಲ. ಮುಂದೊಂದು ದಿನ ಅವಕಾಶ ಕೊಡ್ತೀವಿ ಅನ್ನೋಂಥ ಮಾತನ್ನ ಹೇಳಿ ಏನು ತುಕಾರಾಮ್ ಅವರಿಗೆ, ಹಾಲಿ ಶಾಸಕ ತುಕಾರಾಮ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಹೀಗಾಗಿ ಆವತ್ತಿಂದ ಇವತ್ತವರೆಗೂ ಕೂಡ ಉಗ್ರಪ್ಪ ಅವರು ಕೂಡ ಬಳ್ಳಾರಿ ಕಡೆ ಹಾಯ್ದಿಲ್ಲ ಮತ್ತು ಬಳ್ಳಾರಿ ಪ್ರಚಾರ ಕಣದಲ್ಲಿ ಕೂಡ ಸಂಪೂರ್ಣವಾಗಿ ಬರಲಿಲ್ಲ. ಇನ್ನು ಬಿಜೆಪಿಯ ಹಾಲಿ ಸಂಸದ ದೇವೇಂದ್ರಪ್ಪ ಅವರ ಕತೆ ಕೂಡ ಅಷ್ಟೇ ಆಗಿದೆ. ಯಾಕಂದ್ರೆ ಮೊದಲನೇದಾಗಿ ಪ್ರಮುಖವಾಗಿ ವಯಸ್ಸಿನ ಕಾರಣದಿಂದ ಅವರಿಗೆ ಟಿಕೆಟ್ ಅನ್ನು ಆರಂಭದಿಂದಲೂ ಕೂಡ ನಿರಾಕರಣೆ ಮಾಡ್ತಾರೆ ಅಂತ ಮಾತನ್ನು ಕೇಳಿ ಬಂತು. ಕೊನೆ ಕ್ಷಣದಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಒಂದಷ್ಟು ಪಾರ್ಟಿಯಲ್ಲಿ ಅಸಮಾಧಾನ ಇತ್ತು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಎರಡು ಕಾರಣದಿಂದ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಯಿತು ಮತ್ತು ಅನಿವಾರ್ಯವಾಗಿ ಏನು ಶ್ರೀರಾಮುಲುಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾದಂಥ ಆ ಹಿನ್ನೆಲೆಯಲ್ಲಿ ಶ್ರೀರಾಮುಲುವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಹೀಗಾಗಿ ಅವರು ಕೂಡ ಸಾಕಷ್ಟು ಮುನಿಸಿಕೊಂಡು ಯಾವುದೇ ರೀತಿಯಂತ ಪ್ರಚಾರ ಕಣಕ್ಕೆ ಬರ್ತಾ ಇಲ್ಲ. ಹೀಗಾಗಿ 2019ರಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇಬ್ಬರು ನಾಯಕರು ಈ ಬಾರಿ ಏನು ಸಂಪೂರ್ಣವಾಗಿ ಕಣದಲ್ಲಿಲ್ಲ. ಆದ್ರೆ ಅವರದೇ ಆದಂತಹ ಏನು ಬಣ ಇರಬಹುದು, ಅವ್ರದೇ ಆದಂತಹ ವರ್ಗ ಇರಬಹುದು, ಅವೆಲ್ಲರೂ ಕೂಡ ಒಂದಷ್ಟು ಅಸಮಾಧಾನಗೊಂಡಿದ್ದಾರೆ. ಆ ಅಸಮಾಧಾನವನ್ನು ಆಯಾ ಪಾರ್ಟಿಯ ನಾಯಕರು ಯಾವ ರೀತಿ ಶಮನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.